ನೋಡಿ, ಇನ್ನೊಂದು ದುಃಖಕರ ವಿಷಯ ಏನಂದರೆ, ಸೆಕೆಂಡ್ ವರ್ಲ್ಡ್ ವಾರ್ ಎಲ್ರಿಗೂ ಗೊತ್ತಿದೆ. ಸುಮಾರು 5-6 ವರ್ಷ ನಡೆದ ಯುದ್ಧ, 80-90 ಲಕ್ಷ ಜನ ಸತ್ತಿದ್ದಾರೆ. ದುರಂಕಾರಿ ಆಡಳಿತ ಮಾಡಿಕೊಂಡು ಇಡೀ ಪ್ರಪಂಚನೇ ಆಳಬೇಕು ಅಂತ ಜರ್ಮನಿಯ ನಾಜಿ ಹಿಟ್ಲರ್, ಅವನು ಸೆಕೆಂಡ್ ವರ್ಲ್ಡ್ ವಾರ್ ಮಾಡುವಾಗ ಎಲ್ಲಿ ಯಹೂದಿಗಳು, ಇಸ್ರೇಲ್ನ ಯಹೂದಿಗಳು ಅಥವಾ ಜ್ಯೂಸ್ ಅಂತ ಏನು ಕರೀತಾರೆ, ಅವ್ರನ್ನ ಎಲ್ಲಂದರೆ ಅಲ್ಲಿ ಎಷ್ಟು ಜನ ಅಂದ್ರೆ ಅಷ್ಟು ಜನ ಸಾಯಿಸಿದ್ರು. ಅಲ್ಲಿ ಸಾಯಿಸುವಾಗ ಅಲ್ಲಿ ಕೂಡ ಒಂದು ಸೆಂಟಿಮೆಂಟು ಏನಂದರೆ, ಸಾಯಿಸುವಾಗ ನೀವು ಶೂಗಳನ್ನು ಇಲ್ಲಿ ಬಿಟ್ಬಿಡಿ, ನಾವು ನಿಮ್ಮನ್ನು ಶೂಟ್ ಮಾಡ್ತೀವಂತ ಶೂಸ್ ತೆಗೆಸಿ ಶೂಟ್ ಮಾಡಿ ನದಿಯಲ್ಲಿ, ದನುಬೆ ನದಿಯಲ್ಲಿ ಬೀಳಿಸಿರೋದು. ಸೊ ಅದರ ಜ್ಞಾಪಕಾರ್ಥವಾಗಿ ಇದು ಒರಿಜಿನಲ್ ಶೂಸ್ ಅಲ್ಲ, ಬಟ್ ಮೆಟಾಲಿಕ್ ಕಬ್ಬಿಣದಿಂದ ಮಾಡಿರೋ ಶೂಸು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಆ ಒಂದು ಕರಾಳ ಘಟನೆ, ಅದರ ಜ್ಞಾಪಕಾರ್ಥವಾಗಿ ಈ ಥರ ಇಲ್ಲಿ ಇಟ್ಟಿದ್ದಾರೆ. ಹಂಗೇರಿ ದೇಶದ ಕ್ಯಾಪಿಟಲ್ ಬುಡಾಪೆಸ್ಟು, ದನುಬೆ ನದಿ ದಡದಲ್ಲಿ, ಆ ಕಡೆ ಪಾರ್ಲಿಮೆಂಟ್ ಕೂಡ ಇದೆ, ಅದು ಅದೇ ಪಾರ್ಲಿಮೆಂಟು. ನೋಡಿ, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಈ ಥರ ಒಂದು ಶೂಟ್ ಮಾಡಿ ಸಾಯಿಸುವಾಗ ಕೂಡ ಅವರ ಒಂದು ನಂಬಿಕೆ, ಶೂಸ್ ತೆಗೆದುಬಿಡ್ರಿ ನಾವು ಶೂಟ್ ಮಾಡ್ತೀವಿ ಅಂತ, ಆ ಥರ ಮಾಡಿರೋದು ಇದು. ಥ್ಯಾಂಕ್ ಯು ಸರ್. ಸೊ ಇದು ನೋಡಿ, ಒಂದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನಡೆದಿರುವ ಎಷ್ಟೋ ಒಂದು ಅಮಾಯಕರನ್ನ ಎಷ್ಟು ಜನರು ಸಾಯಿಸಿದ್ದಾರೆ ಅಂದರೆ, ಬಹುಶಃ ಇಡೀ ಪ್ರಪಂಚದಲ್ಲಿ ಅಷ್ಟೊಂದು ದುರ್ಘಟನೆ ಬೇರೆ ಎಲ್ಲೂ ಇಲ್ಲ, ಅಷ್ಟು ಜನಗಳು ಯಾವತ್ತೂ ಸತ್ತಿಲ್ಲ. ಅದನ್ನೇ ಕರಾಳ ದಿನಗಳನ್ನು ಯಾರೂ ಯಾವತ್ತೂ ಮರೆಯೋಕ್ಕಾಗಲ್ಲ, ಅದರಲ್ಲೂ ಯುರೋಪಿಯನ್ಸ್.